पैसे दिए तो दे रही नहीं, केस होके है, हम ना मालूम हो कि हम पैसे वापस लेने आके ही वापस दे रहे नहीं, उल्टा हमारे साथ ये कर रहे हैं। पूरे पेरेंट्स को बहुत प्रॉब्लम कर रहे हो, पैसे लेके वापस नहीं दे रहे, बहुत तंग कर रहे हो। कभी दिए क्या हुआ बोलो क्या हुआ कब दिए क्या? हम दे के हैं पैसे, एडमिशन करा के हैं, आधे पैसे दे के हैं, 50,000 बोले थे वो, आधे दे के हैं पैसे। अब हम ना वापस दोगे तो नहीं दे रहे, रसीद भी नहीं दे रहे, वो रसीद भी दे रहे नहीं, पैसे भी नहीं दे रहे। और उल्टा केस होके है कि हम लोग वापस पैसे मांग रहे, वो नहीं दे रहे हमारे को, ना अंदर जाने दे रहे, ना बच्चों को ये कर रहे, कुछ भी नहीं है, बहुत तंग कर रहे वो लोग। ನಮಸ್ಕಾರ, ನಾವು ಇವತ್ತು ಅಲ್ಲಿ ಗೇಟ್ ಮೇಲೆ ನಾವು ಕ್ವಶನ್ ಕೇಳ್ತೀವಿ. ಹೇಳಿ ಹಾಂ ಮೇಡಮ್, ಏನು ಇಲ್ಲಿ ನಂಬರ್ ಬರೆದಿದ್ರೆ ಏನಾಗಿದೆ ಮೇಡಮ್? ಸರ್, ಶಿಕ್ಷಣ ಇಲಾಖೆಯಿಂದ ಇವರಿಗೆ ಇದನ್ನ ಸ್ಟಾಪ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅವರು ಕೋರ್ಟಿಂದನೂ ಶಿಕ್ಷಣ ಇಲಾಖೆಗಳಿಗೆ ಅವ್ರಿಗೆ ಆರ್ಡರ್ ಕೊಟ್ಟಿರೋದು, ಯಾಕಂದರೆ ಸ್ಕೂಲ್ ನಡೆಸಬಾರ್ದು, ಸ್ಕೂಲಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಇಟ್ಕೊಂಡು ಇವ್ರು ಕೆಲಸ ಮಾಡಿಸ್ತಾ ಇದ್ದಾರೆ, ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ ಅಂತ. ನಾವು ಅದನ್ನು ನಂಬ್ಕೊಂಡು ಬೆಳಗಿಂದ ನೋಡೋಣ, ಇವಾಗ ಅಡ್ಮಿಷನ್ ಟೈಮ್ ಅಲ್ವಾ, ಮಾಡ್ತಾರೋ ಇಲ್ವೋ ನೋಡೋಣ ಅಂತ ಚೆಕ್ ಮಾಡೋಕ್ಕೆ ಬಂದು, ಬೆಳಗಿಂದ ಒಂದು 12 ಗಂಟೆ ತನಕ ಇವ್ರು ಮಾಡಿಲ್ಲ. 12 ಗಂಟೆ ಮೇಲೆ ಯಾರೂ ಇಲ್ಲ ಅಂದ್ಕೊಂಡು ಪಾಂಪ್ಲೇಟ್ಗಳು ಹಚ್ತಾ ಇದ್ದಾರೆ. ಕೋರ್ಟಿಗೂ ಮರ್ಯಾದೆ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಕೋರ್ಟಿಗೆ ಶಿಕ್ಷಣ ಇಲಾಖೆಯಿಂದ ಅವ್ರು ಆರ್ಡರ್ ಕೊಟ್ಟಿರ್ತಾರೆ ಸರ್ ಸ್ಕೂಲ್ ಓಪನ್ ಮಾಡೋಕ್ಕೆ, ಯಾಕೆ ಪಾಂಪ್ಲೇಟ್ ಹಚ್ಚುತ್ತಾ ಇದ್ರ ಅಂದರೆ ಕೋರ್ಟಿಗೆ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇವರು? ಕಾನೂನೇ ದೊಡ್ಡದು ಅಂತ ಹೇಳ್ತಿರಲ್ಲ ಎಲ್ಲರಿಗೂ, ಮತ್ತು ಕಾನೂನಿಗೆ ಇವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದಮೇಲೆ ಪೊಲೀಸವ್ರಿಗೆ ಅವರು ಸಪೋರ್ಟ. ಆ ಪೊಲೀಸವ್ರಿಗೆ ಅಲ್ಲಿ ಒಳಗಡೆಯಿಂದ ಒಬ್ಬ ಬಂದವನು ಹೇಳ್ತಾನೆ, ಹಿಡ್ಕೊಳ್ರಿ ಓಡಾತ್ರ, ನಾವೇನು ಕಳ್ರ ಸರ್, ಕಳ್ತನ ಮಾಡ್ಕೊಂಡು ಹೋಗಿದ್ದೀವ, ಪಾಂಪ್ಲೆಟ್ ಹಂಚಿದ್ರ ಕೇಳಕ್ಕೆ ಬಂದಿದ್ದೀನಿ, ಹಂಚಂಗಿಲ್ಲ ಅಂತ ಕೋರ್ಟಿಂದ ಆರ್ಡ್ರ್ ಆಗೈತೆ, ಕೋರ್ಟಿಗೆ ಆರ್ಡ್ರಿಗೂ ಇವ್ರು ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟು ಜಡ್ಜ್ಗಳು ಆರ್ಡ್ರ್ ಮಾಡ್ಬೇಕು ಹೇಳಿ? ಲಾಯರ್ಗಳು ವಾದ ಮಾಡಿ ಯಾಕೆ ಆರ್ಡ್ರ್ ತೊಗೊಬೇಕು? ಇವ್ರು ಮಾಡೋ ಸರಿ ನಂಗಂದ್ರೆ ಆ ಪೊಲೀಸ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಓಡೋತಳು ಹಿಡ್ಕೊಳ್ರಿ, ನಾವೇನು ಕಳ್ತನ ಮಾಡ್ಕೊಂಬಂದಿದ್ದೀವ, ಕಳ್ತನ ಮಾಡಿದೀವ ಸ್ಕೂಲ್ ಒಳಗಡೆ ಹೋಗಿ 4 ವರ್ಷದಿಂದ ಇದರಿಂದನೇ ನಾಯಿ ಥರ ಎಣಕ್ತಾ ಇದ್ದೀವಿ ನಾವು. ಇನ್ನೇನು ಮಾಡ್ಬೇಕು ಹೇಳಿ? SLC ಮಕ್ಕಳಿಗೆ ಮುಂದಕ್ಕೆ ಅವ್ರ ಭವಿಷ್ಯ ಹಾಳಾಗೋಗ್ಬಾರ್ದು, ಇಲ್ಲಿ ಓದೋ ಮಕ್ಕಳು ಭವಿಷ್ಯ ಹಾಳಾಗೋಗ್ಬಾರ್ದು ಅಂತ ನಾವು ಬಂದಿದ್ದೀವಿ ಸರ್. ಈಗ ಮುಂದಿನ ಕ್ರಮ ಏನು ಸರ್? ಇದನ್ನ ಇವರು ಇದೇ ಥರ ಇನ್ನೂ ದಿನ ಪಾಂಪ್ಲೇಟ್ ಹಂಚ್ತಾ ಇದ್ರೆ ನಾವು ಬಂದು ಉಗ್ರ ಹೋರಾಟನೇ ಮಾಡ್ತೀವಿ. ಎಲ್ಲ ನಾವು ಬಂದಿರೋ ಸ್ವಲ್ಪ ಸಂಘಟನೆ ಹೆಣ್ಮಕ್ಳು ಇನ್ನು ಪೂರಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಇದರಲ್ಲಿ ಎಷ್ಟು ಇದ್ದಾರೋ ಅಷ್ಟು ಜನರು ಬಂದು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ನನ್ನ ಹೆಸರು ಶೈನಿ ಅಂತ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್